ಎಸ್, ಯಾವಾಗಲೂ ಒಂದೇ ಮಾತು ಹೇಳೋದು, ಕಾವೇರಿ ವಿಚಾರದಲ್ಲಿ ನಾವೆಲ್ಲ ಕನ್ನಡಿಗರು ಒಂದೇ, ಎಲ್ಲ ಭಾರತೀಯರು ಅಷ್ಟೇ, ಎಲ್ಲ ರೈತರು, ನಾವೆಲ್ಲ ರೈತರ ಮಕ್ಕಳು ಸರ್. ಈಗಲೂ ನಾನು ಹೇಳ್ದಲ್ಲ, ಇಲ್ಲಿಂದ ಹೋಗ್ತಾ ಇರೋದು ತೋಟಕ್ಕೆ ಅಂದಮೇಲೆ ನಾನು ರೈತರ ಪರವಾಗಿಲ್ಲ, ಇನ್ಯಾರ ಪರವಾಗಿರ್ತೀವಿ. ಆಬ್ವಿಯಸ್ಲಿ ಎವ್ರಿಬಡಿ ಸ್ಟ್ಯಾಂಡ್ಸ್ ವಿತ್ ಫಾರ್ಮರ್ಸ್ ಓನ್ಲಿ. ಓಕೆ, ಥ್ರೂಔಟ್ ಇಂಡಿಯಾ ಅವ್ರ ಪ್ರಧಾನಮಂತ್ರಿ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಎಲ್ಲರೂ ರೈತ ಬೆಳೆದಿದ್ದು ಅನ್ನನೇ ತಿನ್ನೋದು. ಸೊ ರೈತರಿಗೆ ನಮ್ಮ ಲಾಯಲ್ ಸಪೋರ್ಟ್ ಅದು. ಅಂಡ್ ಈಗೇನಾಗಿದೆ, ಮಳೆ ಒಂಚೂರು ಕಡಿಮೆ ಆಗಿದೆ. ತುಂಬಾ ಜಾಸ್ತಿ ನೀರು ಬಂದಾಗ ನಾವು ಜಾಸ್ತಿನೇ ಎಕ್ಸೆಸ್ ಆಫ್ ವಾಟರ್ ಬಿಟ್ಟಿದ್ವಿ ಸರ್. ಸೊ ಇದು ಅವ್ರಿಗೂ ಕೂಡ ಅರ್ಥ ಆಗಬೇಕು. ವಿಜಯ್ ಅವ್ರು 3ನೇ ತಾರೀಕು ಬರ್ತಾ ಇದ್ದೀರಿ, ಸಂತೋಷ. ಸಿನಿಮಾ ಮಾಡ್ತಾ ಇದ್ವಿ, ನೀವೆಲ್ಲ ಬಹಳ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀರಾ, ರೈತರ ಪರ ಧ್ವನಿಯಾಗಿರೋ ಸಿನಿಮಾ ಮಾಡಿದ್ದೀರಾ. ಈಗ ರೈತರ ಈ ಕಷ್ಟದ ಧ್ವನಿಯನ್ನು ನೋಡಿ, ನಮ್ಮವ್ರು ಎಲ್ಲರೂ, ಕನ್ನಡದವರಾಗಲಿ, ತೆಲುಗು, ತಮಿಳು ಎಲ್ಲ ನಮ್ಮವ್ರೆ, ನಮ್ಮ ರೈತರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಇದು ಮತ್ತೆ ಪ್ರತಿ ಸಲ ಆದಂಗೆ ಆಗೋದು ಬೇಡ. ಅಂಡ್ ಈ ಸಲ ಆಗಲ್ಲ. ನಾನು ಅನ್ಕೊಂಡಿದ್ದೀನಿ ವಾತಾವರಣ ಕೂಡ ಸಪೋರ್ಟ್ ಮಾಡೋಂಗಿದೆ, ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ನಮ್ಮ ರೈತರು ಚೆನ್ನಾಗಿರ್ಬೇಕು, ಅದ್ರ ಮುಂದೆ ಯಾವುದೂ ಇಲ್ಲ. ಫಸ್ಟ್ ಐ ಆಮ್ ಎನ್ ಇಂಡಿಯನ್, ಹಿಂದೂ, ಕನ್ನಡಿಗ, ರೈತರ ಮಗ, ಆಮೇಲೆ ನಾನೊಬ್ಬ ಬಿಗ್ ಬಾಸ್ ವಿನ್ನರ್ ಹೀರೋ. ಫಸ್ಟ್ ನಾನೊಬ್ಬ ಇಂಡಿಯನ್, ಇದೆಲ್ಲ ಆದ್ಮೇಲೆ ಕನ್ನಡಿಗ ಅಲ್ವಾ. ಸೊ ನಮ್ಮ ಕನ್ನಡಿಗ ಅಂದ್ಮೇಲೆ ನಮ್ಮೆಲ್ಲರೂ ನಾವೆಲ್ಲ ಒಂದೇ. ನಮ್ಮ ರೈತರು ಚೆನ್ನಾಗಿರ್ಬೇಕು. ಸೊ ಇದು ಇಶ್ಯೂ ಅನಾವಶ್ಯಕವಾಗಿ ಈಗಿರೋ 1000 ಸಮಸ್ಯೆ ಇದೆ ಸರ್ ರಾಜ್ಯದಲ್ಲಿ, ತುಂಬಾ ಸಮಸ್ಯೆ ಇದೆ. ಡ್ರಗ್ ಸಮಸ್ಯೆ ಇದೆ, ಏನೇನೋ ಸಮಸ್ಯೆ. ಅದ್ರ ಮಧ್ಯದಲ್ಲಿ ನೀರು ವಿಚಾರದಲ್ಲಿ ಆಗ್ಬೇಕಾ? ಒಂದೇ ಒಂದು ವರ್ಡ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಪ್ರಕೃತಿ ದತ್ತವಾಗಿ ಬರೋದು ಗಾಳಿನ ಎಸಿಲ್ ನಾವು ಕುತ್ಕೊಂಡು ಮಾಡೋಂಥದ್ದಾಗಿದೆ. ಕುಡಿಯೋ ನೀರನ್ನ ದುಡ್ಡು ಕೊಟ್ಟು ಕುಡಿಯೋಂಗಿದೆ. ಇದೇ ಆಕ್ಚುಲಿ ದುರಂತ. ಇಷ್ಟಿರ್ಬೇಕಾದ್ರೆ ಇರೋ ನೀರನ್ನ ತಮಿಳುನಾಡು ಬಿಟ್ಟು ಇನ್ನಷ್ಟು ಕಷ್ಟಪಡುವಂಥದ್ದಾಗಬೇಡ. ಎಲ್ಲ ಒಳ್ಳೆ ತರಾಗಿ ಎಕ್ಸಸ್ ಆಗಿ ಮಳೆ ಬಂದು ಎಕ್ಸ್ಟ್ರಾ ಬಂದು ನಾವೇ ಖುಷಿನ ಬಿಟ್ಕೊಡ್ತೀವಿ. ಅದನ್ನ ಯಾವುದಕ್ಕೂ ನೀರನ್ನ ಅಣೆಕಟ್ಟಾಗಿ ಕಟ್ಟಾಕೊಳ್ಳೋಕ್ಕಾಗಲ್ಲ ಸರ್. ಒಂದು ಹಂತಕ್ಕೆ ತಡಿಬೋದಷ್ಟೇ. ಎಕ್ಸಸ್ ಆಫ್ ನೀರಿದ್ರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಹೋಗುತ್ತೆ. ಬಟ್ ಬಲವಂತವಾಗಿ ತಗೊಳಕ್ ಹೋಗಬೇಡಿ ವಿಜಯ್ ಅವರೇ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸಿಎಂ ಆಗಿದ್ದೀರಾ, ಸಂತೋಷ. ಬಲವಂತವಾಗಿ ನಮ್ಮ ರೈತರ ಕಣ್ಣೀರನ್ನ ಪಡ್ಕೋಬೇಡಿ, ನಮ್ಮ ರೈತರ ಆಶೀರ್ವಾದ ತಗೊಳ್ಳಿ. ನೀವು ಸಿಎಂ ಆಗಿದ್ರೆ ಇನ್ನೂ 10 ವರ್ಷ ಆಗಿ ನಮ್ಮ ರೈತರ ಆಶೀರ್ವಾದ ತಗೊಳ್ಳಿ. ಓಕೆ, ನಾನು ಹೇಳ್ತೀನಿ ಸತ್ಯ, ಇವ್ರ ಮೇಲೆ ಆಡೋದು ಸತ್ಯ.